ಹೇ ಗೈಸ್, ಗುಡ್ ಆಫ್ಟರ್ನೂನ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಗೈಸ್. ಈಗ ಆಫ್ಟರ್ನೂನ್ ಟೈಮ್ ಆಗಿದೆ. ಸೊ ಮೋಡ ನೋಡಿ ಆಫ್ಟರ್ನೂನ್ ಥರ ಕಾಣಿಸ್ತಿಲ್ಲ. ಸೊ ಈಗ ಕತೆ ಏನಂದರೆ, ನಾನು ಹೋಗ್ತಾ ಇರೋದು ಯಾಣ ಕೇವ್ಸ್ ಹತ್ರ. ಸೊ ಆನ್ ದ ವೇ ಇದ್ದೀನಿ. ಒಂದು 5% ರೋಡ್ ಕವರ್ ಆಗಿದೆ. ಸೊ ಯಾರ ಜೊತೆ ಅಂತ ಕೇಳಿದ್ರೆ ನನ್ನ ಫ್ರೆಂಡ್ ಮನ್ವಿತ್. ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ. ಸೊ ಇವನು ಫಸ್ಟ್ ಟೈಮ್ ವ್ಲಾಗಲ್ಲಿ ಬರ್ತಾ ಇರೋದು. ಸೊ ಇವನಿಗೆ ವೆಲ್ಕಮ್ ಮಾಡಿ. ಸೊ ಓಕೆ ಗೈಸ್, ಈಗ ಯಾಣ ಕೇವ್ಸ್ ಹತ್ರ ಹೋಗೋಣ. ಪ್ಲೇಸ್ ಹೆಂಗಿದೆ ಏನು ವಿಸಿಟ್ ಮಾಡ್ಕೊಂಬರೋಣ. ಸೊ ನಾನು ಸ್ವಲ್ಪ ಎಕ್ಸೈಟಲ್ಲಿದ್ದೀನಿ. ಎಕ್ಸೈಟ್ಮೆಂಟಲ್ಲಿದ್ದೀನಿ. ಸೊ ಈಗ ಮಳೆ ಬೇರೆ ಬರ್ತಿತ್ತು. ಸೊ ಅಲ್ಲಿ ನೋಡಿ, ನೀವು ನೀರೆಲ್ಲ ನಿಂತಿದೆ ನೋಡಿ ಮಳೆದು. ಸೊ ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಬೇಗ ಹೋಗಿ ರೀಚ್ ಆಗೋಣ. ಪೆಟ್ರೋಲೆಲ್ಲ ಫಿಲ್ ಮಾಡಾಗಿದೆ. ಸೊ ಓಕೆ ಗೈಸ್, ಈಗ ಹೋಗೋಣ ಬನ್ನಿ ಯಾಣ ಕೇವ್ಸ್ ಹತ್ರ. ಪ್ಲೇಸ್ ಹೆಂಗಿದೆ ಏನು ಅಂತ ನೋಡೋಣ. ಸೊ ಬನ್ನಿ ಗೈಸ್, ಲೆಟ್ಸ್ ಗೋ. 20 minutes later. ಸೊ ಗೈಸ್, ಈಗ ಪರ್ಟಿಕ್ಯುಲರ್ ಯಾಣ ಹೋಗೋ ರೋಡ್ ಹತ್ರ ಒಂದು ನಿಂತಿದ್ದೀನಿ. ಸೊ ಇಲ್ಲಿ ನೋಡಿ, ಅಲ್ಲಿ ಮೇಲ್ಗಡೆ ಹಿಂದ್ಗಡೆ ಕಮಾನ್ ಕಾಣ್ತಿದೆ ಅಲ್ಲ. ಸೊ ಅದು ಈ ಕಡೆ ಲೆಫ್ಟಿಗೆ ಬರಬೇಕು. ನಾವು ಆ ಕಡೆಯಿಂದ ಬಂದಿದ್ವಿ. ಸೊ ಸಾರಿ, ರೈಟಿಗೆ ಬರಬೇಕು. ಈ ಕಡೆಯಿಂದ ಬಂದರೆ ಲೆಫ್ಟಿಗೆ ಬರಬೇಕಾಗುತ್ತೆ. ಇಲ್ಲಿಂದ ಅರೌಂಡ್ 21 ಕಿಲೋಮೀಟ್ರ್ ಇದೆ. ಸೊ ಈಗ ಹೆಲ್ಮೆಟ್ ಹಾಕ್ಕೊಂಡು ಹೆಲ್ಮೆಟಿಗೆ ಸೆಕೆಂಡರಿ ಮೊಬೈಲನ್ನು ಮೌಂಟ್ ಮಾಡ್ತೀನಿ. ಸೊ ನೋಡಿ, ವ್ಯೂನ ಎಂಜಾಯ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಪೀಡಲ್ಲೇ ಇಟ್ಟಿರ್ತೀನಿ. ಸೊ ಓಕೆ ಗೈಸ್, ನೋಡೋಣ ಬನ್ನಿ. ಮತ್ತೊಂದು 21 ಕಿಲೋಮೀಟ್ರ್ ಇದೆ. ಸ್ವಲ್ಪ ಆದಷ್ಟು ಬೇಗ ಹೋಗಿ ನೋಡಿಕೊಂಡು ಬರೋಣ. ಸೊ ಬನ್ನಿ ಗೈಸ್. ಸೊ ಗೈಸ್, ಈಗ ಮೋಟೋ ವ್ಲಾಗ್ ಥರ ಮೌಂಟ್ ಮಾಡಿಟ್ಟಿದ್ದೀನಿ. ಸೊ ಇಲ್ಲಿ ನೋಡಿ ಕಾಣಿಸ್ತಿದೆ ಅಲ್ಲ. ಇವನು ಮಾತಾಡೋಲ್ಲ, ಲೈಕ್ ಫುಲ್ಲೆಲ್ಲ ಟೈಮ್ ಲ್ಯಾಪ್ಸ್ ಥರ ಇರುತ್ತೆ. ಎಂಜಾಯ್ ಮಾಡ್ಕೊಳ್ಳಿ. ಸೊ ನಾನು ಫೈನಲ್ ಲೊಕೇಶನಿಗೆ ಹೋಗಿ ಅಲ್ಲೇ ಮಾತಾಡ್ತೀನಿ ಗೈಸ್. ಸೊ ಲೆಟ್ಸ್ ಗೋ. ಬನ್ನಿ ಗೈಸ್, ಈಗ ಹೋಗೋಣ. The palm trees glow. Caddy drop top, got the rims on shine. West Coast living, where it's always fine. Barbecue, grilling, got the smoke in the air. Neighbors pulling up, good vibes everywhere. Talk box singing, let the synthesizer play. Grooving through the block like it's a Saturday. ಯಾಣಕ್ಕೆ ಹೋಗುವಾಗಿಲ್ಲ. Shades reflect in the sky. Out here vibing, making time stand by. Hey! Late night lights, city shine. ಸೊ ಗೈಸ್, ಈಗ ಫೈನಲಿ ಯಾಣ ಹತ್ರ ಬಂದು ರೀಚ್ ಆದ್ವಿ. ಮತ್ತೊಂದು 4 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ಸುತ್ತ ನೋಡಿ ನೀವು ಯಾವ ಥರ ಇದೆ ಜಾಗ ಅಂದರೆ, ಯಪ್ಪ, ಮೈಂಡ್ ಬ್ಲೋವಿಂಗ್. ಸೊ ನೋಡಿ ಗೈಸ್, ಫುಲ್ಲು ಫಾಗ್ ಇದೆ. ನೀವು ಟೈಮ್ ಲ್ಯಾಪ್ಸ್ ಲೈಕ್ ಮೋಟೋ ವ್ಲಾಗ್ ಟೈಮ್ ಲ್ಯಾಪ್ಸ್ ಇದ್ರಲ್ಲಿ ನೋಡಿರ್ತೀರ. ಏನಾದರೂ ಸ್ಕಿಪ್ ಮಾಡಿದ್ರೆ ಮತ್ತೊಂದು ಸಲ ರಿವೈಂಡ್ ಮಾಡ್ಕೊಂಡು ನೋಡಿ. ನಿಜವಾಗ್ಲೂ ಪ್ಲೇಸ್ ಅಂತೂ ಎಪಿಕ್ ಆಗಿದೆ. ಆ್ಯಂಡ್ ಇನ್ಸಿಡೆಂಟ್ ಏನಾಯ್ತು ಅಂದರೆ, ಲೈಕ್ ಅಲ್ಲಿ ವಿಭೂತಿ ಫಾಲ್ಸಿಗೆ ಹೋಗೋ ರೋಡ್ ಹತ್ರ ನಾವು ಹೋದ್ವಿ, ಯಾಣ ರೋಡ್ ಅಂತ. ಅಲ್ಲಿ ವಿಭೂತಿ ಫಾಲ್ಸ್ ಆ್ಯಕ್ಚುಲಿ ಕ್ಲೋಸ್ ಇದೆ. ಒಂದು 2 ಕಿಲೋಮೀಟರ್ ರೇಂಜ್ ಏನೋ ಇತ್ತು. ಅವರು ಇಲ್ಲ ಕ್ಲೋಸ್ ಇದೆ ಅಂತ ಹೇಳಿದ್ರು. ನಾವು ಅದನ್ನು ಯಾಣ ಹೋಗೋ ರೋಡ್ ಅಂತಲೇ ಅಂದ್ಕೊಂಡ್ವಿ. ಬಟ್ ಯಾಣ ಈ ಕಡೆ ರೋಡ್ ಇತ್ತು, ಲೈಕ್ ರೈಟ್ ಸೈಡ್ ರೋಡ್ ಇತ್ತು. ನಾವು ವಿಭೂತಿ ಫಾಲ್ಸಿಗೆ ಡೈರೆಕ್ಟ್ ಹೋಗ್ಬಿಟ್ವಿ. ಸೊ ಅಲ್ಲಿ ಕ್ಲೋಸ್ ಅಂತ ಹೇಳಿದ್ರು. ಸೊ ಡಿಸಪಾಯಿಂಟ್ ಆಗೋಯಿತು. ವೀಡಿಯೋ ಹಾಕಿರ್ತೀನಿ, ನೋಡ್ಕೊಳ್ಳಿ.
ಆಮೇಲೆ ಯಾಣ ರೋಡ್ ಓಪನ್ ಇದೆ ಯಾಣ ಅಂತ ಹೇಳಿದ ತಕ್ಷಣ ಸ್ವಲ್ಪ ಸಮಾಧಾನ ಆಯಿತು. ಮತ್ತೊಂದು 8 ಕಿಲೋಮೀಟ್ರ್ ಇತ್ತು ಅಲ್ಲಿಂದ, ಈಗ ಒಂದು 4 ಕಿಲೋಮೀಟರ್ ಇದೆ. ಸೊ ರೋಡ್ ತೋರಿಸ್ಲಿಕ್ಕೆ ನಿಂತ್ಕೊಂಡೆ. ಸೊ ನೋಡಿ ಸುತ್ತ ಜಂಗಲ್, ಮೈ ಫುಲ್ಲು ಚಳಿ ಆಗ್ತಿದೆ, ಯಾಕಂದರೆ ಫುಲ್ಲು ಫಾಗ್ ಇದೆ, ಫುಲ್ಲು ಚಳಿ ಇದೆ ಗೈಸ್. ಈಗ ನಾವು ಎಷ್ಟು ಬೆಟ್ಟದ ಮೇಲೆ ಎಷ್ಟು ಮೇಲ್ಗಡೆ ಬಂದಿದ್ದೀವಿ ಅಂತ ಗೊತ್ತಿಲ್ಲ. ಸೊ ನೋಡಿ ನನ್ನ ಫ್ರೆಂಡ್ ಕೂಡ ಇಲ್ಲಿದ್ದಾನೆ. ಸೊ ಫುಲ್ಲು ಚಳಿ ಆಗ್ತಿದೆ. ಬನ್ನಿ ಈಗ ಅಲ್ಲಿ ಹೋಗಿ ಮಾತಾಡ್ತೀನಿ. ಸೊ ಬನ್ನಿ ಗೈಸ್. ಇಲ್ಲಿ ನೋಡಿ ನನ್ನ ಶರ್ಟ್ ಮೇಲೆ ಯಾವ ಹುಳ ನಿಂತಿದೆ ಅಂತ. ಐಫೋನ್ ಕ್ಲಾರಿಟಿ ನೋಡಿ ಗೈಸ್, ಎಷ್ಟು ಶರ್ಟಿಂದ ಟೆಕ್ಸ್ಚರ್ ಎಲ್ಲ ಎಷ್ಟು ಕ್ಲಿಯರಾಗಿ ಕಾಣ್ತಿದೆ. ನಾನು ಸ್ವಲ್ಪ ದೂರ ತೊಗೊಳ್ತೀನಿ. ಸೊ ನೋಡಿ ಇಷ್ಟು ದೂರ ಇದೆ, ಹತ್ತಿರ ತೊಗೊಂಡಂಗೆ ಈ ಥರ ಬರ್ತಿದೆ. ಸೊ ನೋಡಿ ಯಾವುದೋ ಹುಳ ಕೂತ್ಕೊಂಡಿದೆ. ಸೊ ನೋಡಿ ಗೈಸ್, ಶರ್ಟಿನ ಟೆಕ್ಸ್ಚರ್ ಎಲ್ಲ ಯಾವ ಥರ ಬರ್ತಿದೆ, ಕ್ರಿಸ್ಟಲ್ ಕ್ಲಿಯರ್. In gold, story after story, all the legends retold. ಗೈಸ್ ಹೋಗ್ತಾ ಇದ್ದೀವಿ. ರೋಡ್ ಅಂತೂ ಫುಲ್ ಎಪಿಕ್ ಆಗಿದೆ ನಿಜವಾಗ್ಲೂ ಗೈಸ್. ರೋಡ್ ಅಂತೂ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ ಯಾವ ಥರ ರೋಡ್ ಮಾಡಿದ್ದಾರೆ, ನಿಜವಾಗ್ಲೂ ಫುಲ್ ಶಾಕ್. ನಿಮಗೆ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನನಗಂತೂ ರಿಯಲ್ ಲೈಫಲ್ಲಿ ನಿಜ ಗೈಸ್ ಫುಲ್ ಪ್ಲೇಸ್ ಅಂತೂ ಚೆನ್ನಾಗಿದೆ. ಇನ್ನು ಯಾಣ ಹೋಗಿ ರೀಚ್ ಆಗಿಲ್ಲ, ಬಟ್ ಈ ರೋಡ್ ನೋಡಿಕೊಂಡೆ ಎಷ್ಟು ಚೆನ್ನಾಗಿದೆ ಅಂದರೆ ಮಾತಲ್ಲಿ ಹೊಗಳೋಕೆ ಆಗಲ್ಲ ಆ ಥರ. ಫುಲ್ ಫಾಗ್ ಗೈಸ್, ನೋಡಿ ಇಲ್ಲಿ ಏನು ಕಾಣಿಸ್ತಿಲ್ಲ, ಫುಲ್ ಫಾಗ್. ಈಗ ನಿಮಗೆ ಪ್ರೆಸೆಂಟ್ ಟೈಮ್ ಹೇಳಬೇಕು ಅಂದರೆ ಆ್ಯಕ್ಚುಲಿ 5 o'clock ಆಗಿದೆ, ಈವ್ನಿಂಗ್ ನಾಟ್ ಮಾರ್ನಿಂಗ್. ಈವ್ನಿಂಗ್ 5 o'clockಗೆ ಈ ಥರ ಫಾಗ್ ಇದ್ದರೆ ಮಾರ್ನಿಂಗ್ ಯಾವ ಥರ ಇರಬೇಕು ಲೆಕ್ಕ ಹಾಕಿ. ಯಪ್ಪ ಪ್ಲೇಸ್ ಅಂತೂ ನಿಜವಾಗ್ಲೂ ಚೆನ್ನಾಗಿದೆ. Cruisers hit the streets, hear the engines purr. Low riders dipping, making heads turn for sure. Slide, glide, take a ride. Oh. ಗೈಸ್ ಫೈನಲಿ ವಿ ರೀಚ್ ಯಾಣ. ಸೊ ನೋಡಿ ಗೈಸ್, ಎಂಟ್ರಿ ಗೇಟ್ ಇದು. ಶ್ರೀ ಕ್ಷೇತ್ರ ಯಾಣಕ್ಕೆ ಸ್ವಾಗತ ಸುಸ್ವಾಗತ, ಸೇವ್ ದ ಫಾರೆಸ್ಟ್. ಸೊ ಈಗ ಬನ್ನಿ ಒಳಗಡೆ ಹೋಗಿ ಪ್ಲೇಸನ್ನು ವಿಸಿಟ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ ಸಮ್ ವೀಡಿಯೋಸ್ ಫೋಟೋಸನ್ನು ಕ್ಯಾಪ್ಚರ್ ಮಾಡೋಣ. ಬನ್ನಿ ಗೈಸ್ ಹೋಗೋಣ. Feel that sunshine, let the bassline flow. West Coast breeze got the beat so sweet. Keep it rolling steady, feel the heat, feel the beat. ಸೊ ಗೈಸ್ ಫೈನಲಿ ಯಾಣಕ್ಕೆ ರೀಚ್ ಆದ್ವಿ. ಸೊ ಗಾಡಿ ಇಲ್ಲಿ ಪಾರ್ಕ್ ಇದೆ, ಸುಮಾರು ಟೂರಿಸ್ಟ್ ಎಲ್ಲ ಬಂದಿದ್ದಾರೆ. ಇಲ್ಲಿ ಸ್ಟೋರ್ ಎಲ್ಲ ಇದೆ, ಇದೊಂದು ಅಡ್ವಾಂಟೇಜು. ಸೊ ಇಲ್ಲಿ ನೋಡಿ ಬೋರ್ಡ್ ಹಾಕಿದ್ದಾರೆ, ಲೈಕ್ ಇಲ್ಲಿಂದ ರಹಸ್ಯ ಎಲ್ಲ. ಸೊ ಇಲ್ಲಿ ಸುಮಾರಷ್ಟು ಎಲ್ಲ ಬೋರ್ಡ್ ಹಾಕಿದ್ದಾರೆ, ನೀವೆಲ್ಲ ಓದ್ಕೊಂಡು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಬಹುದು. ಸೊ ಇದು ಆ್ಯಕ್ಚುಲಿ ಕುಮಟಾಯಿಂದ ಒಂದು 32 ಕಿಲೋಮೀಟರ್ ಇದೆ. ಸೊ ಇಲ್ಲಿ ಭೈರವೇಶ್ವರ ಶಿಖರ ಕೂಡ ಅಂತಾರೆ, ಲೈಕ್ 120 ಹೈಟ್ 120 ಮೀಟರ್ ಹೈಟ್ ಇದೆ. ಸೊ ಮತ್ತು ಸುಮಾರಷ್ಟು ಇನ್ಫಾರ್ಮೇಷನ್ ಇದೆ, ನೀವು ಇದನ್ನು ಓದ್ಕೊಂಡು ನೋಡ್ಕೊಳ್ಳಿ. ಸೊ ಇಲ್ಲ ಅಂತ ಹೇಳಿದ್ರೆ ಮತ್ತು ನಾನೇ ಎಲ್ಲ ಇದು ಮಾಡ್ತಾ ಹೋದರೆ ಸುಮ್ಮನೆ ಬೋರ್ ಆಗಿಬಿಡ್ತೀರ, ಅದಕ್ಕೆ. ಸೊ ಓಕೆ ಗೈಸ್, ಈಗ ಪ್ಲೇಸ್ ಹತ್ರ ಹೋಗೋಣ ಬನ್ನಿ. ಗಾಡಿ ಇಲ್ಲೇ ಪಾರ್ಕ್ ಮಾಡೋದು, ಅಲ್ಲಿ ನಡ್ಕೊಂಡು ಹೋಗೋದಿದೆ. ಸೊ CCTV ಎಲ್ಲ ಇದೆ ನೋಡಿ, ಇಲ್ಲಿ ಬರ್ಬೋದು, ಈ ಥರ ಪ್ಲೇಸಿಗೆಲ್ಲ ಬರ್ಬೋದು, ಫುಲ್ ಸೇಫ್ಟಿ ಆಗಿರುತ್ತೆ. ಸೊ ಈಗ ಬನ್ನಿ ಗೈಸ್ ಹೋಗೋಣ. ಗೈಸ್ ಇಲ್ಲಿ ಟ್ರೆಕ್ಕಿಂಗ್ ಹಾಕಿದ್ದಾರೆ ನೋಡಿ, 0.5 ಕಿಲೋಮೀಟರ್ ಅಷ್ಟೇ. ಏನೋ ಪ್ರವಾಸಿಗೆ 10 ರೂಪಾಯಿ ಶುಲ್ಕ ಅಂತ ಹಾಕಿದ್ದಾರೆ, ಬಟ್ ಇಲ್ಲಿ ಕೌಂಟರಲ್ಲಿ ಒಬ್ಬರು ಇಲ್ಲ, ಗೇಟ್ ಕ್ಲೋಸ್ ಇದೆ. ಇಲ್ಲೊಂದು ಹೋಗ್ಲಿಕ್ಕೆ ದಾರಿ ಇದೆ. ಸೊ ಬನ್ನಿ ಈಗ ಹೋಗೋಣ. ಕೌಂಟರಲ್ಲಿ ಯಾರೂ ಇಲ್ಲ ಗೈಸ್, 10 ರೂಪಾಯಿ ಟಿಕೆಟ್ ಅಂತೆ. ಟಿಕೆಟ್ ತೊಗೊಳ್ಲಿಕ್ಕಾದ್ರೂ ಜನ ಇರಬೇಕಲ್ಲ, ಲೈಕ್ ಕೌಂಟರಲ್ಲಿ ಯಾರಾದರೂ ಇರಬೇಕಲ್ಲ ಸ್ಟಾಫ್, ಯಾರೂ ಇಲ್ಲ. ಫ್ರೀ ಆಗಿ ಹೋಗ್ತಾ ಇದ್ದೀವಿ, ಮತ್ತು ಹೇಳಲಿಕ್ಕಾಗಲ್ಲ, ಮುಂದೆ ಯಾರಾದರೂ ಇದ್ದರೂ ಇರ್ಬೋದು. ಸೊ ಬನ್ನಿ ಈಗ ಹೋಗೋಣ ಗೈಸ್. ಇಲ್ಲಿ ನೋಡಿ, ಪ್ಲಾಸ್ಟಿಕ್ ಬಳಸಿದರೆ 10 ರೂಪಾಯಿ 100 ರೂಪಾಯಿ ದಂಡ ಅಂತ, 10 ರೂಪಾಯಿ ಅಲ್ಲ. ಸೊ ಪೊಲೀಸ್ ಮಾಮ ಬಂದು ದಂಡ ಹಾಕ್ತಾರೆ, ಹುಷಾರಾಗಿರಿ. ಬನ್ನಿ ಈಗ ಹೋಗೋಣ. ಎಷ್ಟು 0.5 ಕಿಲೋಮೀಟರ್ ಏನೋ, ಅಂದರೆ 500 ಮೀಟ್ರ್ ಟ್ರೆಕ್ಕಿಂಗ್ ಇದೆ ಅಂತೆ. ಸೊ ನೋಡಿ ಎಲ್ಲ ಸೌಂಡ್ ಯಾವ ಥರ ಕೇಳಿಸ್ತಿದೆ ಅಲ್ವ, ಆ್ಯನಿಮಲ್ ಬರ್ಡ್ಸ್ ಎಲ್ಲ ಚಿಯರ್ಸಿಂಗ್ ಸೌಂಡು. ಇಲ್ಲಿ ಟ್ರೆಕ್ಕಿಂಗ್ ಈಗ ನಾನು ನನ್ನ ಫ್ರೆಂಡ್ ಅಷ್ಟೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಜನ ಯಾರೂ ಇಲ್ಲ. ಮತ್ತು
ಸೊ ಬನ್ನಿ ಫೈನಲ್ ಲೊಕೇಶನ್ಗೆ ಹೋಗಿ ಅಲ್ಲೇ ಕ್ಯಾಪ್ಚರ್ ಮಾಡ್ತೀನಿ. ಚಾರ್ಜ್ ಕೂಡ ಉಳಿತಾಯ ಮಾಡಬೇಕೀಗ, ಮೊಬೈಲ್ ಚಾರ್ಜ್. ಎಷ್ಟು ಚಂದ ಅಲ್ಲ ಗಾಯ್ಸ್, ಇಲ್ಲಿ ನೋಡಿ ಸ್ವಲ್ಪ ಮಟ್ಟಿಗೆ ನಮಗೆ ಕಾಣಿಸ್ತಿದೆ ಯಾಣ ರಾಕ್ಸ್. ಬನ್ನಿ ಈಗ ಹೋಗೋಣ. ಇದೇ ಪ್ಲೇಸು, ಸಾರಿ ಇದೇ ರೋಡು. ಸೊ ಅಷ್ಟು ಮಟ್ಟಿಗೆ ಕಾಣಿದ್ಮೇಲೆ ಮತ್ತೆ ಸುಮಾರು ದೂರ ಇಲ್ಲ ಅಂದ್ಕೊಳ್ತೀನಿ. ಬನ್ನಿ ಹೋಗೋಣ. ಗಾಯ್ಸ್, ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಸ್ಟೋನ್ಸ್ ಇದ್ದಾವೆ. ಅಪ್ಪ, ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳು ನೋಡಿ ಗಾಯ್ಸ್. ನೋಡಿ ಇಲ್ಲಿ ಇದೆಲ್ಲ ಕಲ್ಲೇ ಆ್ಯಕ್ಚುಲಿ. ಇದೇನು ಕಾಣ್ತಿದೆ ಅಲ್ಲ, ಇದು ಫುಲ್ಲು ಕಲ್ಲಿದು. ಯಪ್ಪ, ಇದೇನಿದು? ಇಲ್ಲೇನೋ ಇದೆ. ಓ ಗಾಯ್ಸ್, ಅಲ್ಲಿ ನೋಡಿ ಮಂಗ. ಅಲ್ಲಿ ನೋಡಿ ಇಲ್ಲೇನೋ ಇದೆ ಅಲ್ಲ, ಹೋಗಿ ನೋಡ್ಕೊ ಬರುವ. ಹೋಗಿಲ್ಲ ಗೈಸ್, ಇಲ್ಲೇನೋ ಇದೆ ಗುಹೆ ಥರ. ಹೋಗುವಂಗಿಲ್ಲ, ಇಲ್ಲಿ ಜಾಗನೇ ಇಲ್ಲ. ಇಲ್ಲಿ ನೋಡಿ ಗೈಸ್, ಎಕ್ಸ್ಪೋಜರ್ ಸ್ವಲ್ಪ ಕಡಿಮೆ ಮಾಡ್ತೀನಿ. ಇಲ್ಲಿ ನೋಡಿ ಫುಲ್ಲು ಗುಹೆ ಇದು. ಯಪ್ಪ, ಇಲ್ಲಿ ಮಂಗ ಎಲ್ಲ ಓಡಾಡ್ತಿದ್ದಾವೆ. ಎಲ್ಲ ಕೈಯಲ್ಲಿ ಗಟ್ಟಿ ಎತ್ಕೊಂಡೋದ್ರೆ ಕಷ್ಟ ಆಮೇಲೆ. ಇಲ್ಲಿ ನೋಡಿ ಗೈಸ್, ಮಂಗ ಎಲ್ಲ ಹೆಂಗೆ ಜಿಂಕೆ ಆಡ್ತಿದ್ದಾವೆ. ಯಪ್ಪ, ಬೇಗ ಹೋಗೋಣ ಬನ್ನಿ. ಓಯ್ ಎಲ್ಲ ಸಣ್ಣದು. ನೋಡಿ ಗೈಸ್, ಲೊಕೇಶನ್ ಯಾವ ಥರ ಇದೆ ಅಂದರೆ, ಯಪ್ಪ ನೋಡಿ ಯಾಣಕ್ಕೆ ಹೋಗಲ್ಲಿ ಕಾಣ್ತಿದ್ದಲ್ಲ, ಯಾಣ ರಾಕ್ಸ್. ಓ ಮೈ ಗಾಡ್, ಬಂದೇ ಬಿಟ್ವಿ ಗಾಯ್ಸ್. ಅಲ್ಲಿ ಜನ ಎಲ್ಲ ಕಾಣ್ತಿದ್ದಾರೆ ಸ್ವಲ್ಪ ಮಟ್ಟಿಗೆ. ಸೊ ಬನ್ನಿ ಹೋಗೋಣ. ಇಲ್ಲಿ ದೇವಸ್ಥಾನ ಕೂಡ ಇದೆ. ಸೊ ದೇವಸ್ಥಾನಕ್ಕೆ ಸ್ವಲ್ಪ ದರ್ಶನ ಎಲ್ಲ ಮಾಡಿ ಆಮೇಲೆ ಎಕ್ಸ್ಪ್ಲೋರ್ ಮಾಡೋಣ ಜಾಗನ. ಗಾಯ್ಸ್, ಇಲ್ಲಿ ನೋಡಿ ಗಾಯ್ಸ್, ಯಪ್ಪ ಅಲ್ಲಿ ನೋಡಿ ಮೇಲ್ಗಡೆ ಫುಲ್ಲು ಮಂಜಾಗಿದೆ. ಆ್ಯಂಡ್ ಕೆಳಗಡೆಯಿಂದ ಮೇಲ್ಗಡೆ. ಸೊ ನೋಡಿ, ಆಮೇಲೆ ಸಿನಿಮ್ಯಾಟಿಕ್ಸ್ ಕ್ಲಿಪ್ಸ್ ಎಲ್ಲ ತೊಗೋಬೇಕಿದ್ರೆ ಎಷ್ಟು ಚೆನ್ನಾಗಿ ತೊಗೊಳ್ತೀನಿ. ಆಮೇಲೆ ವೆಯ್ಟ್ ಮಾಡಿ, ಇಲ್ಲೇನೋ ಇದೆ ಅಲ್ಲ, ಇಲ್ಲೇನೋ ಇದೆ, ಏನಂತ ಗೊತ್ತಿಲ್ಲ. ಸೊ ನೋಡೋಣ. ನೋಡಿ ಗಾಯ್ಸ್, ಪ್ಲೇಸ್ ಯಾವ ಥರ ಇದೆ. ಫುಲ್ಲು ಮಂಜಾಗಿದೆ ನೋಡಿ, ಎಲ್ಲೂ ಫುಲ್ಲು ಮಂಜು. ಸೊ ಬನ್ನಿ ಈಗ ಹೋಗೋಣ. ಬನ್ನಿ ಗಾಯ್ಸ್, ಇದೊಂದು ರಾಕ್ ಆದರೆ ಇಲ್ಲೊಂದು ರಾಕ್ ಇದೆ ಸಣ್ಣದು. ಸೊ ಬನ್ನಿ, ಆವಾಗಲೇ ನಿಮಗೆ ಲೈಕ್ ಫಸ್ಟ್ ಎಂಟ್ರಿ ಆಗಬೇಕಿದ್ರೆ ಅವ್ರು ಬೋರ್ಡ್ ಹಾಕಿದ್ರಲ್ಲ ಇನ್ಫಾರ್ಮೇಷನ್ದು. ಸೊ ಅಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ನೀವು ಓದ್ಕೊಳ್ಳಿ. ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಅದಕ್ಕೆ ನೋಡಿ ಗೈಸ್, ಇಲ್ಲಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ನಾನು ಇಲ್ಲಿ ಬರ್ತಾ ಇರೋದು ಫಸ್ಟ್ ಟೈಮು. ಇಮೇಜಸ್ಸಲ್ಲಿ ನೋಡಿದ್ದೆ ಅಷ್ಟೇ, ಬಟ್ ರಿಯಲ್ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾವುದೋ ಒಂದು ಕ್ಲಾಸಲ್ಲಿ ಸಬ್ಜೆಕ್ಟಲ್ಲಿ ಬಂದಿತ್ತು, ಲೈಕ್ ಕನ್ನಡ ಸಬ್ಜೆಕ್ಟಲ್ಲಿ ಬಂದಿತ್ತು. ಯಾವ ಕ್ಲಾಸ್ ಅಂತ ನನಗೆ ನೆನಪಾಗ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಪ್ಲೀಸ್ ಡೂ ಕಮೆಂಟ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ದೊಡ್ಡದಾಗಿದೆ. 120 ಮೀಟ್ರ್ ಅಂದರೆ ಏನು ಸಾಮಾನ್ಯನಾ? ಸೊ ನೋಡಿ, ಜನ ಎಲ್ಲ ಇದ್ದಾರೆ, ಭಕ್ತಾದಿಗಳು, ಟೂರಿಸ್ಟ್ ವಿಸಿಟರ್ಸ್. ಸೊ ಬನ್ನಿ ಈಗ ನಾವು ಹೋಗೋಣ ಬನ್ನಿ ಗಾಯ್ಸ್. ಇಲ್ಲಿ ಕೂಡ ಇನ್ಫಾರ್ಮೇಷನ್ ಇದೆ, ನೀವು ನೋಡ್ಕೋಬಹುದು. ಈಗ ದರ್ಶನ ಮಾಡ್ಕೊಂಬರೋಣ ಬನ್ನಿ, ಗಂಗಾ ಚಂಡಿಕಾ ಭೈರವೇಶ್ವರ ದೇವಾಲಯ. ಸೊ ಬನ್ನಿ ಗಾಯ್ಸ್, ಹೋಗೋಣ. ಎಲ್ಲಿದೆ ದೇವಸ್ಥಾನ? ಗಾಯ್ಸ್, ಇಲ್ಲಿ ನೋಡಿ ಮೇಲ್ಗಡೆಯಿಂದ ಯಾವ ಥರ ಕಾಣಿಸ್ತಿದೆ ಅಂತ. ಯಪ್ಪ, ಮೈಂಡ್ ಬ್ಲೋವಿಂಗ್ ಗಾಯ್ಸ್, ಲಿಟ್ರಲಿ ಎಷ್ಟು ಚೆನ್ನಾಗಿದೆ. ಬನ್ನಿ ಹೋಗೋಣ. ಇಲ್ಲಿ ಶಿವಲಿಂಗ ಇದೆ. ಶಿವಲಿಂಗನ ಏನಿದು? ಏನೋ ಮಾಡಿಟ್ಟಿದ್ದಾರೆ, ಶಿವಲಿಂಗನೇ ಅಲ್ಲ ಅದು? ಅಲ್ಲ, ಇಲ್ಲೇನೋ ಹಾಕಿದ್ದಾರೆ, ಶಾರ್ಟ್ಸ್ ಮಿನಿ ಸ್ಕರ್ಟ್ಸ್ ಧರಿಸುವುದು ನಿಷೇಧ. ಅದು ನೀವು ಓದ್ಕೊಂಡೆ ಬನ್ನಿ ಗೈಸ್, ನಾವೀಗ ಹೋಗ್ತೀವಿ. ಬರೋ
ನಾಟ್ ಅಲೋಡು. ಗೈಸ್ ಈಗ ಒಳಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬಂದ್ವಿ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಆಗಿತ್ತು, ನನಗೆ ಗೊತ್ತಿಲ್ಲ. ಸೊ ಓಕೆ, ಇಲ್ಲಿ ನೋಡಿ ಗೈಸ್ ಹೆಂಗೆ ಕಾಣಿಸ್ತಿದೆ ಅಂದರೆ ಯಾಣ. ಸೊ ಅಲ್ಲಿ ನೋಡಿ. ಸೊ ಇಲ್ಲಿ ಈ ಜಾಗಕ್ಕೆ ಯಾಣ ಅಂತ ಯಾಕೆ ಹೆಸರು ಬಂತು ಅಂತ ಅದಕ್ಕೂ ಒಂದು ರಹಸ್ಯ ಇದೆ. ಆ ರಹಸ್ಯ ಲೈಕ್ ಅದು ಯಾಕೆ ಬಂದು ಅಂತ ರೀಸನ್ನನ್ನು ನಾನು ನಾರ್ಮಲ್ ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ರೆ ನೀವಂತೂ ಸಿಕ್ಕಾಪಟ್ಟೆ ಬೋರಾಗಿ ಹೋಗ್ತೀರ ಅದಕ್ಕೆ. ಸೊ ನೋಡಿ ಅಲ್ಲಿ ಮಂಜು ಯಾವ ಥರ ಬರ್ತಿದೆ ಅಂತ ಫುಲ್ ಗೈಸ್. ಇಲ್ಲಿ ಕೆಳಗಡೆ ಒಂದು ಹೋಗೋ ರೋಡ್ ಇದೆ, ಲೈಕ್ ಆ ದೇವಸ್ಥಾನಕ್ಕೆ ಹೋಗುತ್ತೆ ನೋಡಿ, ಅಲ್ಲೊಂದು ದೇವಸ್ಥಾನ ಇದೆ. ಸೊ ನಾವೀಗ ಯಾಣ ಬ್ಯಾಕ್ ಸೈಡಿಂದ ಹೋಗೋಣ. ಇಲ್ಲಿಂದ ನೋಡಿ ಗೈಸ್ ಯಾವ ಥರ ವ್ಯೂ ಕಾಣಿಸ್ತಿದೆ. ಯಪ್ಪ, ನಾನು ಈ ಥರ ಶಾಕಿಂಗಲ್ಲಿ ಯಾಕೆ ಮಾತಾಡ್ತಿದ್ದೀನಿ ಅಂದರೆ ನಂಗೆ ನಿಜ ಈ ಥರ ಐಸ್ ಲೈಕ್ ನಾರ್ಮಲ್ ಐಸಲ್ಲಿ ಆ ಥರ ಕಾಣಿಸ್ತಿದೆ. ಅದಕ್ಕೆ ನಾನು ಈ ಥರ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಲೈಕ್ ಆ್ಯಕ್ಟ್ ಅಲ್ಲ, ಇನ್ನರ್ ಫೀಲಿಂಗನ್ನು ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೀನಿ. ನೀವೇನಾದರೂ ಈ ಕಡೆ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಇಲ್ಲಿ ಖಂಡಿತ ಬರಲೇಬೇಕು ಆ್ಯಟ್ ಎನಿ ಕಂಡೀಷನ್. ಸೊ ಆ ಕಡೆ ವಿಭೂತಿ ಫಾಲ್ಸ್ ಕಂಪ್ಲೀಟ್ಲಿ ಕ್ಲೋಸ್ ಇದೆ ಈಗ. ಸೊ ಡ್ಯೂ ಟು ದಿ ರೇನು ಇಲ್ಲಿ ಯಾರೋ ಖರ್ಚಿಫ್ ಫೋಟೋ ತಗೊಂಡೋಗಿದ್ದಾರೆ. ಸೊ ಯಾರ್ದಂತ ಗೊತ್ತಿಲ್ಲ. ಈಗ ನಾವು ಎತ್ಕೊಂಡು ಎಲ್ಲಿ ಅಂತ ಹೇಳೋದು. ಸೊ ಬನ್ನಿ ಆ ಕಡೆ ಹೋಗೋಣ. ಇಲ್ಲಿ ಬ್ಯಾಗ್ ಇಟ್ಟಿದ್ವಿ. ಇಲ್ಲಿ ನೋಡಿ ದೇವಸ್ಥಾನ ಇದೆ, ಶ್ರೀ ದೇವಾಲಯದ ಸುವಸ್ತು ಭಂಡಾರದ ಮಳಿಗೆ. ಇಲ್ಲಿ ನೋಡಿ ಎಲ್ಲ ಥರದ ಐಟಮ್ ಸಿಗುತ್ತೆ ನಿಮಗೆ. ಇಲ್ಲಿ ನೋಡಿ ಗೈಸ್ ಎಲ್ಲ ಮೂರ್ತಿಗಳಿದ್ದಾವೆ. ಶಿವಲಿಂಗ ಮೂರ್ತಿ, ನಂದಿ ಇದೆ, ಇಲ್ಲಿ ನೋಡಿ ಶಂಖ ಎಲ್ಲ ಇದೆ. ಇಲ್ಲೇ ನಾವು ಬ್ಯಾಗ್ ಇಟ್ಟಿದ್ವಿ, ಬ್ಯಾಗ್ ಒಂದು ತೊಗೊಂಡು ಹೋಗೋಣ. ಇದು ರುದ್ರಾಕ್ಷಿ ಸರ ಎಷ್ಟಂತ ಗೊತ್ತಿಲ್ಲ, ನೋಡೋಣ ಆಮೇಲೆ ಹೋಗಬೇಕಿದ್ರೆ ಕೇಳಿದ್ರೆ ಆಯಿತು. ಸೊ ಓಕೆ ಗೈಸ್, ಈಗ ಬನ್ನಿ ಹೋಗೋಣ. ಇಲ್ಲಿ ನೋಡಿ ಟಿಕೆಟ್ ತೊಗೊಂಡಿದ್ದಾರೆ, ಒಬ್ಬರಿಗೆ 10 ರೂಪೀಸ್ ಅಂತೆ. ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಬಂದಾಗ ಟಿಕೆಟನ್ನು ತೊಗೊಂಡಿಲ್ಲ ಆಗಿದ್ರಂತೆ, ಈ ಸಲ ತೊಗೊಂಡಿದ್ದಾರಂತೆ. ಸೊ ಬನ್ನಿ ಈಗ ಹೋಗೋಣ. ಸೊ ಇದು ಆ್ಯಕ್ಚುಲಿ ಗುಹೆಗೆ ಹೋಗುತ್ತಂತೆ ಈ ಜಾಗ. ಲೈಕ್ ಈ ರೋಡ್ ಹೋಗ್ತಾ ಇರೋದೀಗ, ನನಗೂ ಗೊತ್ತಿಲ್ಲ. ಇಲ್ಲಿ ನೋಡಿ ಥರ್ಡ್ ಐ, ಮೂರನೇ ಕಣ್ಣು. ಸೊ ಇಲ್ಲಿ ಏನು ಕಾಣ್ತಿದೆಯಲ್ಲ ಇದು ಕಟ್ಟಿರೋದು, ಇದು ಲ್ಯಾಂಡ್ ಸ್ಲೈಡ್ ಆಗುತ್ತಂತೆ. ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ಇಲ್ಲ ಆಗಿತ್ತಂತೆ, ಇದು ಹೊಸದಾಗಿ ಕಟ್ಟಿ ಮಾಡಿರೋದು. ಸೊ ನೋಡಿ ಇಲ್ಲಿಂದ ರಾಕ್ ಯಾವ ಥರ ಕಾಣ್ತಿದೆ. ಬನ್ನಿ ಈಗ ಹೋಗೋಣ. ಇಲ್ಲೆಲ್ಲ ವೇಸ್ಟ್ ಏನೋ ಚೇರ್ಸ್ ಎಲ್ಲ ಹಾಕಿದ್ದಾರೆ. ಸೊ ಗುಹೆಗೆ ಹೋಗುತ್ತಂತೆ ಈ ಜಾಗ. ನೋಡೋಣ ಗುಹೆ ಯಾವ ಥರ ಇದೆ. ಯಾಣ ಕೇವ್ ಅಲ್ಲ, ಕೇವ್ ಅಂದ್ರೇ ಗುಹೆ. ಬನ್ನಿ ಹೋಗೋಣ ಈಗ ಗುಹೆ ಒಳಗಡೆ. ನೋಡಿ ಬ್ಯಾಕ್ಗ್ರೌಂಡ್ ವ್ಯೂ, ಯಾಣ ರಾಕ್ಸ್ ಯಾವ ಥರ ಕಾಣಿಸ್ತಿದೆ ನೋಡಿ ಗೈಸ್. ಇನ್ನೂ ನಾನು ಯಾಣದ್ದು ಸಿನಿಮ್ಯಾಟಿಕ್ ಕ್ಲಿಪ್ ಏನೂ ಹಾಕಿಲ್ಲ, ಲೈಕ್ ವಿಡಿಯೋ ಕ್ಯಾಪ್ಚರೇ ಮಾಡಿಲ್ಲ. ಸೊ ಆಮೇಲೆ ಕ್ಯಾಪ್ಚರ್ ಮಾಡೋಣ ಯಾಣ ರಾಕ್ಸಿಂದು ಸಿನಿಮ್ಯಾಟಿಕ್ ಕ್ಲಿಪ್ಸ್. ಬನ್ನಿ ಗೈಸ್. ಇಲ್ಲಿ ನೋಡಿ ಯಪ್ಪ ಯಾವ ಥರ ಕಾಣಿಸ್ತಿದೆ ಅಂತ. ಜನ ಎಲ್ಲ ಇದ್ದಾರೆ ನೋಡಿ ಗೈಸ್, ಯಾವ ಥರ ಕಾಣ್ತಿದೆ. ಬನ್ನಿ ಈಗ ಹೋಗೋಣ ಅಲ್ಲಿಗೆ. ಸೊ ಗೈಸ್ ಇಲ್ಲಿ ನೋಡಿ ಕೇವ್ ಒಳಗಡೆ ಎಂಟ್ರಿ ಮಾಡಿದ್ದೀವಿ. ಯಪ್ಪ ಇಲ್ಲಿ ನೋಡಿ ಗೈಸ್ ಎಷ್ಟು ದೊಡ್ಡ ದೊಡ್ಡ ಆಕಾರದಲ್ಲಿ ಕಲ್ಲುಗಳಿದ್ದಾವೆ. ಆಹಾ, ನೋಡಿ ಗೈಸ್ ಮೇಲ್ಗಡೆಯಿಂದ ರೈನ್ ಡ್ರಾಪ್ಸ್ ಕೂಡ ಬರ್ತಿದೆ. ಇಲ್ಲಿ ನೋಡಿ ಸ್ವಲ್ಪ ಎಕ್ಸ್ಪೋಜರ್ ಜಾಸ್ತಿ ಮಾಡ್ತೀನಿ. ಓ ಮೈ ಗಾಡ್, ಲಿಟ್ರಲಿ ಹೊರಗಡೆಯಿಂದ ಕಾಣ್ತಾ ಇರೋ ರಾಕ್ ಒಳಗಡೆ ಬಂದಿದ್ದೀವಿ. ಸೊ ನೋಡಿ ಯಾವ ಥರ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ. ಲಾಸ್ಟ್ ಲೈನ್ ನೋಡಿ, ಕಲ್ಲಿನ ಮೇಲೆ ಬರೆಯಬೇಡಿ. ಸೊ ರೀಸನ್ ಏನಂದರೆ, ಈಗ ನನ್ನ ಫ್ರೆಂಡ್ ಅಂದ ಲೈಕ್ ಏನಂತ ಹೇಳಿದ್ರೆ, ಲೈಕ್ ಈ ಗೋಡೆ ಮೇಲ್ಗಡೆ ಏನಾದರೂ ನಿಮ್ಮ ಪಾರ್ಟ್ನರ್ ಹೆಸರು ಬರೆದ್ರೆ ಅದು ಲೈಕ್
ರಿಯಲ್ ಆಗುತ್ತೆ ಅಂತೇನೋ ಇದೆ ಅಂತೆ. ಸೊ ಅವನು ಹೇಳಿದ್ದನ್ನು ನಾನು ಹೇಳಿದೆ ಅಷ್ಟೇ, ನನಗೇನು ಗೊತ್ತಿಲ್ಲ. ಸೊ ಇಲ್ಲಿ ತೋರಿಸ್ತೀನಿ ಯಾವುದಾದ್ರೂ ಸ್ಯಾಂಪಲ್ ಇದ್ದರೆ. ಇಲ್ಲೇ ಕಾಣ್ತಿದೆ ನೋಡಿ, ಇಲ್ಲಿ ನೋಡಿ ಗೈಸ್, ಎಲ್ಲಿ ಇದೆಯಾ, ಇಲ್ಲಿ ನೋಡಿ ಗೈಸ್, ಸುಮಾರಷ್ಟಿದೆ ಆ್ಯಕ್ಚುಲಿ. ಯಪ್ಪ ಸುಮಾರಷ್ಟು ಬರೆದಿದ್ದಿದೆ. ಇಲ್ಲಿ ನೋಡಿ ಬರೆದಿದ್ದಿದೆ ಗೈಸ್. ಸೊ ಎಲ್ಲಿ ನೋಡಿದ್ರು CCTV. ಬನ್ನಿ, ಸಮಾಗಿದೆ. ಧೂಳು ಬಿಡು, CCTVಗೆ ಧೂಳು ಹಿಡ್ದೋಗಿದೆ. ಆನ್ ಇದೆಯೋ ಆಫ್ ಇದೆಯೋ. ಯಪ್ಪ ಅಲ್ಲಿ ನೋಡಿ ಗೈಸ್ ಯಾವ ಥರ ಕಾಣಿಸ್ತಿದೆ ಅಂತ. ಜಾಗ ಅಂತೂ ಫುಲ್ ಎಪಿಕ್ ನೋಡಿ. ನಾನು ಸುತ್ತಮುತ್ತ ಇನ್ನು ಕ್ಯಾಮ್ರಾಗೆ ಹೆಸಿಟೇಷನ್ ಮಾಡ್ತಿದ್ದಾನೆ. ಸೊ ಅಲ್ಲಿ 3 ಜನ ಲೇಡೀಸ್ ಇದ್ದಾರೆ, ಲೈಕ್ ಆಂಟೀಸ್. ಬನ್ನಿ ಈಗ ಹೋಗೋಣ ಗಾಯ್ಸ್. ನೋಡಿ ಒಳಗಡೆಯಿಂದ ಯಾವ ಥರ ಕಾಣ್ತಿದೆ. ಸೊ ಇಲ್ಲೋದ್ರೆ ಡೈರೆಕ್ಟ್ ಬಿದ್ದೋಗ್ತೀರಾ, ಈ ಕಡೆಯಿಂದ ಬರಬೇಕು. ಓಕೆ, ನೀವು ಅಷ್ಟು ಫೂಲ್ ಅಂತ ಅಲ್ಲ ಅಂದ್ಕೊಳ್ತೀನಿ. ನೋಡಿ ಗೈಸ್ ಎಷ್ಟು ಜಾಗ ಇದೆ. ನನ್ನ ಫ್ರೆಂಡ್ ಬರ್ತಿದ್ದ ನೋಡಿ, ಲೆಕ್ಕ ಹಾಕಿ ನೀವು ಅಷ್ಟರಲ್ಲೇ. ನೋಡಿ ಗೈಸ್ ನೋಡಿ, ನನಗೆ ಈ ಥರ ಎಲ್ಲ ಲೈಕ್ ಇಷ್ಟು ನ್ಯಾರೋ ಜಾಗದಲ್ಲೆಲ್ಲ ನಡ್ಕೊಂಬಂದರೆ ವೀರಮದಕರಿ ಫಿಲಮ್ ನೆನಪಾಗುತ್ತೆ. ಯಾಕಂದರೆ ಆ ಫಿಲಮಲ್ಲಿ ಒಂದು ಸೀನ್ ಇದೆ, ಆ ಸೀನೆಲ್ಲ ಹಾಕೋದಿಲ್ಲ, ಕಾಪಿರೈಟ್ ಇಶ್ಯೂ ಬರುತ್ತೆ. ಅದಕ್ಕೆ ಫಿಲ್ಮ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಇಲ್ಲೇನೋ ಇದೆ, ಬ್ಲ್ಯಾಕ್ ಕಲರ್ ಇದೆ, ಫುಲ್ ಏನೋ ಕಾಣ್ತಿಲ್ಲ, ಡಾರ್ಕ್ನೆಸ್. ಇಲ್ಲಿ ಫುಲ್ ಸ್ಟೋನ್ಸ್ ಇದೆ. ಹಿಂಗೆ ನಡ್ಕೊಂಬಂದರೆ ಕೆಳಗಡೆ ಹೋಗ್ತೀವಿ ಮತ್ತೆ. ಅಷ್ಟೇ, ಇಷ್ಟೇ ಕೇವ್ ಇತ್ತು, ಲೈಕ್ ಗುಹೆ ಅಂತ ಹೇಳ್ತಾರಲ್ಲ, ಇಷ್ಟೇ ಇತ್ತು. ಅವ್ರು ಹೇಳಿದ್ರು 3 ಜನ ಇದ್ದವರು, ಇಷ್ಟು ಬೇಕಲ್ಲ. ಸೊ ನೋಡಿ ಗೈಸ್ ಹೆಂಗೆ ಕಾಣುತ್ತೆ ಜಾಗ ನೋಡಿ. ಸುತ್ತಮುತ್ತ ಯಾವ ಥರ ಇದೆ ಜಾಗ ಅಂದರೆ, ಪ್ಲೇಸ್ ಅಂತೂ ಫುಲ್ಲು ಚೆನ್ನಾಗಿದೆ. ಐ ಹೋಪ್ ನಿಮಗೆ ಈ ಪ್ಲೇಸ್ ತುಂಬ ಇಷ್ಟ ಆಗಿರುತ್ತೆ. ನಾನು ಈ ಪ್ಲೇಸ್ ಬಗ್ಗೆ ಹೇಳೋದೇನೂ ಇಲ್ಲ ಆ್ಯಕ್ಚುಲಿ. ತುಂಬ ಪಾಪ್ಯುಲರ್ ಪ್ಲೇಸ್ ಇದು, ಉತ್ತರ ಕನ್ನಡ ಡಿಸ್ಟಿಕಲ್ಲಿ, ನಾಟ್ ಉತ್ತರ ಕರ್ನಾಟಕ, ಉತ್ತರ ಕನ್ನಡ. ಸೊ ಅದನ್ನು ನೆನಪಿರಲಿ. ನಾನು ಸುಮಾರಷ್ಟು ಬ್ಯಾಂಗ್ಳೂರು ಫ್ರೆಂಡ್ಸಿಗೆ, ಬೇರೆ ಕಡೆ ಫ್ರೆಂಡ್ಸಿಗೆ ಉತ್ತರ ಕನ್ನಡ ಅಂತ ಹೇಳಿದ್ರೆ ಅವರು ಉತ್ತರ ಕರ್ನಾಟಕ ಅಂತ ಅಂದ್ಕೊಳ್ತಾರೆ. ಸೊ ಅದಕ್ಕೆ ಬನ್ನಿ ಗೈಸ್, ಬನ್ನಿ. ನಾನು ಅಂಕೋಲೆಯಿಂದ ಬಂದಿದ್ದು ಇಲ್ಲಿಗೆ. ಅಂಕೋಲೆಯಿಂದ ಅರೌಂಡ್ 30-35 ಕಿಲೋಮೀಟ್ರ್ ಮೇ ಬಿ. ಇಲ್ಲ 40 ಕಿಲೋಮೀಟ್ರ್ ಏನೋ ಆಗುತ್ತೆ, ಅಪ್ರಾಕ್ಸಿಮೇಟ್ಲಿ 40 ಅಂತಲೇ ಅಂದ್ಕೊಳ್ಳಿ ನೀವು. ಸೊ ಕುಮಟಾಯಿಂದ ಕೂಡ ಹತ್ತಿರ ಆಗುತ್ತೆ, ಶಿರ್ಸಿಯಿಂದ ಕೂಡ ಹತ್ತಿರ ಆಗುತ್ತೆ. ಸೊ ಗೋಕರ್ಣದಿಂದ ಸ್ವಲ್ಪ ಮತ್ತು ದೂರ ಆಗುತ್ತೆ. ಇಲ್ಲಾಂದರೆ ಕುಮಟಾಯಿಂದ ಮತ್ತೊಂದು ಆ ಕಡೆ ರೋಡ್ ಇದೆ, ಸೊ ಆ ರೋಡಿಗೆ ಕೂಡ ನೀವು ಬರ್ಬೋದು. ಸೊ ನಾನು ಈ ಕಡೆಯಿಂದ ರೋಡ್ ಬಂದೆ. ಆ ಕಡೆ ರೋಡ್ ಅಂದರೆ ದೇವಿಮನೆ ಘಾಟ್ ಬರುತ್ತಲ್ಲ, ಸೊ ಅಲ್ಲಿ ಬರುತ್ತೆ ಅದು. ಸೊ ನೋಡಿ ಇಲ್ಲಿಂದ ಯಾವ ಥರ ಕಾಣಿಸ್ತಿದೆ ಅಂತ. ಈಗ ಗುಹೆಯಿಂದ ಹೊರಗಡೆ ಬಂದ್ವಿ ನೋಡಿ ಗೈಸ್. ನೋಡಿ ಕೆಳಗಡೆ ಹೋಗಿ ಸ್ವಲ್ಪ ಸಿನಿಮ್ಯಾಟಿಕ್ ಕ್ಲಿಪ್ಸ್ ಎಲ್ಲ ಮಾಡ್ತೀನಿ. ಸೊ ಈಗ ಹೋಗೋಣ ಬನ್ನಿ, ನಾವು ಸ್ವಲ್ಪ ಎಂಜಾಯ್ ಮಾಡ್ತೀವಿ. ಬನ್ನಿ ಗೈಸ್, ಬನ್ನಿ. ಇಲ್ಲೇ ಬೋರ್ಡ್ ಹಾಕಿದ್ದಾರೆ ನೋಡಿ, ಓದ್ಕೊಳ್ಳಿ. ಈಗ ದೇವಸ್ಥಾನಕ್ಕೆ ಹೋಗುತ್ತೆ, ಆ ಕಡೆಯಿಂದ ತೋರಿಸಿದ್ನಲ್ಲ. ಸೊ ಈಗ ಯಾಣ ಕೇವು ಒಳಗಡೆಯಿಂದ ಬಂದು ಈ ಕಡೆ ಬಂದರೆ ಡೈರೆಕ್ಟ್ ದೇವಸ್ಥಾನಕ್ಕೆ ಬರುತ್ತೆ. ಸೊ ನೀವು ಆ ಕಡೆಯಿಂದ ಕೂಡ ಡೈರೆಕ್ಟ್ ದೇವಸ್ಥಾನಕ್ಕೆ ಬರ್ಬೋದು. ಸೊ ಬನ್ನಿ, ಈಗ ಮೇ ಬಿ ಒಳಗಡೆ ಎಂಟ್ರಿ ಇಲ್ಲ ಅನಿಸುತ್ತೆ, ಹೊರಗಡೆಯಿಂದ ಅಷ್ಟೇ ನೋಡೋದಿರಬೇಕು. ಸೊ ಬನ್ನಿ ಗೈಸ್ ನೋಡೋಣ. ಈಗ ಈ ಕಡೆಯಿಂದ ನಡ್ಕೊಂಡ್ಬಂದ್ವಿ, ಈ ಕಡೆಯಿಂದ ಹೋಗೋದು ಇದೇ ಆ್ಯಕ್ಚುಲಿ ರೂಲ್ಸು. ಸ್ವಲ್ಪ ಜನ ಈ ಕಡೆಯಿಂದ ಬರ್ತಿರೋದು ಕಂಡೆ ನಾನು, ಬಟ್ ಆ ಥರ ಮಾಡಬೇಡಿ, ಈ ಕಡೆಯಿಂದನೇ ಬನ್ನಿ. ಟಿಕೆಟ್ ಉಳಿತಾಯಕ್ಕೋಸ್ಕರ ಈ ಕಡೆಯಿಂದ ಕೂಡ ಬರ್ತಾರೆ ಸ್ವಲ್ಪ ಜನ. ಸೊ ಇಲ್ಲಿಂದ ನೋಡಿ ಎಲ್ಲ ಕ್ಲಿಪ್ಸನ್ನು ಹಾಕಿರ್ತೀನಿ, ಸೊ ಕ್ಲಿಪ್ಸನ್ನು ನೋಡ್ಕೊಳ್ಳಿ ನೀವು. ಸೊ ಓಕೆ ಗೈಸ್ ಬನ್ನಿ ಈಗ ಹೋಗೋಣ. ಫ್ರೆಂಡ್ ಆಲ್ರೆಡಿ ಮುಂದೆ ಹೋಗ್ಬಿಟ್ಟ, ಅವ್ನು ಲೈಕ್ ಕ್ಯಾಮ್ರಾ ಹೆಸಿಟೇಷನ್, ಮತ್ತೊಬ್ಬರು 2-3 ಜನ ಇದ್ದರೆ ಸರಿ ಆಗ್ತಿತ್ತು. ಸೊ ಓಕೆ ಬನ್ನಿ ಹೋಗೋಣ. ಅವನು ಆಲ್ರೆಡಿ ಅಲ್ಲೋಗಿ ರೀಚ್ ಆಗಿದ್ದಾನೆ, ಅಲ್ಲಿ ನೋಡಿ ಕಾಲು ಕಾಣಿಸ್ತಿದೆಯಲ್ಲ, ಅಲ್ಲೋಗಿ ರೀಚ್ ಆಗಿದ್ದಾನೆ. ಮತ್ತೆ ಬಂದ ನೋಡಿ ಗೈಸ್, ಒಂದು ಕ್ಯಾಮ್ರಾ ನೋಡ್ತಿದ್ದಾನೆ. ಸೊ ಬನ್ನಿ ಗೈಸ್ ಹೋಗೋಣ.
ಗೈಸ್ ಬ್ಯಾಕ್ಗ್ರೌಂಡ್ ನೋಡಿ ಫುಲ್ ಯಾಣ ಈ ಕಡೆನೂ ಹೌದು. ಸೊ ಈಗ ಫೋಟೋಸ್ ಎಲ್ಲ ಸ್ವಲ್ಪ ತೊಗೊಳ್ತೀವಿ, ಆಮೇಲೆ ಹೋಗೋಣ. ಆಮೇಲೆ ಸಿಗ್ತೀನಿ ಗೈಸ್. ರೋಡ್ ಹತ್ರ ಹೋಗ್ಬೇಕಿದ್ರೆ ವ್ಲಾಗನ್ನು ಎಂಡ್ ಮಾಡ್ತೀನಿ. ಸ್ವಲ್ಪ ಈಗ ತಮ್ಮನೇಲಿಗೆ ಎಲ್ಲ ಫೋಟೋನ ಕ್ಲಿಕ್ ಮಾಡಿಕೊಂಡು ಹೋಗೋಣ, ಬನ್ನಿ ಗೈಸ್. ಈಗ ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಳೋದಿದೆ ಅಂತೆ. ಮನ್ವಿತಿಗೇನೋ ಮನೆಯಲ್ಲಿ ಹೆಣ್ಣು ನೋಡ್ತಿದ್ದಾರಂತೆ. ಸೊ ಅದಕ್ಕೆ ಸ್ವಲ್ಪ ಫೋಟೋಸ್ ಏನೋ ಬೇಕಂತೆ ಅವನಿಗೆ, ಮ್ಯಾಟ್ರಿಮೋನಿ ಆ್ಯಪಲ್ಲೆಲ್ಲ ಹಾಕಲಿಕ್ಕೆ. ಸೊ ಓಕೆ, ಅವ್ನಿಗೆಷ್ಟು ಫ್ಯಾನ್ ಫಾಲೋವರ್ ಇದ್ದಾರಂದರೆ ಇನ್ಸ್ಟಾದಲ್ಲಿ ಹೋಗಿ ಅವ್ನ ID ಸರ್ಚ್ ಮಾಡಿ. ID ಏನಿಂದು ಮನ್ವಿತ್ ನಾಯಕ್ ಅಂತ ಸರ್ಚ್ ಮಾಡಿ ಗೈಸ್. ಎಷ್ಟು ಫ್ಯಾನ್ ಫಾಲೋವಿಂಗ್ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ. ಇವ್ನು ನೋಡಲಿಕ್ಕೆ ಸಾಮಾನ್ಯ ಥರ ಕಾಣ್ತಾನೆ, ಬಟ್ ಅಂದ್ಕೋಬೇಡಿ ಗೈಸ್, ಸಾಮಾನ್ಯದವನಲ್ಲ. ಅಂದರೆ ಮೋಸ್ಟ್ ಪಾಪ್ಯುಲರ್ ಗಾಯ್ ಅಂತ ಕೂಡ ಕರಿಬೋದು ನೀವು. ಸೊ ಬಂದಿದ್ದ ಪ್ಲೇಸ್ ಅಂತೂ ಆಸಮ್ ಆಗಿತ್ತು. ಸೊ ಆ್ಯಂಡ್ ರೋಡ್ ಜರ್ನಿ ಕೂಡ ತುಂಬ ಚೆನ್ನಾಗಿತ್ತು. ಸೊ ನೀವು ಕಾರಲ್ಲಿ ಬರೋಕ್ಕಿಂತ ಬೈಕಲ್ಲಿ ಬರೋದೇ ಬೆಟರ್ ಆಪ್ಷನ್. ಸೊ ಎಲ್ಲ ಪರಿಸರ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ ಮಂಗ ಯಾವ ಥರ ಹಾರಾಡುತ್ತೆ. ವಿಡಿಯೋ ಸರಿ ಕ್ಯಾಪ್ಚರ್ ಆಗಿಲ್ಲ, ಸೌಂಡಲ್ಲಿ ಗೊತ್ತಾಗಿರಬೇಕು. ನೋಡಿ ಗೈಸ್, ಬೊಗ್ರಿಬೈಲ್ ಡಾನ್ ಹೆಂಗೆ ನಡ್ಕೊಂಡು ಹೋಗ್ತಿದ್ದಾನಂತ. ಒಂದೇ ಶಾಟ್, ಸ್ವಲ್ಪ ಹುಷಾರಾಗಿರಬೇಕು ಅಷ್ಟೇ. ಈಗ ನೋಡಿ ಈ ಮರ ಯಾವ ಥರ ಇದೆ, ಎಷ್ಟು ದೊಡ್ಡದಾಗಿದೆ. ಯಪ್ಪ, ಇಲ್ಲೇನೋ ದಾರಿ ಹೋಗ್ತಿದೆ. ಈಗ ಅಲ್ಲೆಲ್ಲ ಹೋಗೋದು ಬೇಡ, ಬನ್ನಿ ಯಾವ ರೋಡಿಂದ ಬಂದಿದ್ವಿ ಆ ರೋಡಿಗೆ ಹೋಗೋಣ. ನೋಡಿ ಗೈಸ್, ಇಲ್ಲಿ ಎಷ್ಟು ದೊಡ್ಡದಾಗಿದೆ ಮರ. ಮತ್ತು ಸ್ವಲ್ಪ ಜಾಸ್ತಿ ಜನ ಫ್ರೆಂಡ್ಸ್ ಇದ್ದರೆ ಇವನು ಕ್ಯಾಮ್ರಾ ಮುಂದೆ ಮಾತಾಡ್ತಿದ್ನಂತೆ. ಲೈಕ್ ಹಿ ಫೀಲ್ಸ್ ಸಮಥಿಂಗ್ ಬೆಟರ್. ನಾವಿಬ್ಬರೇ ಇದ್ದೀವಲ್ಲ, ಸೊ ಸ್ವಲ್ಪ ಹೆಸಿಟೇಷನ್ ಅಷ್ಟೇ. ಇವನು ಆ್ಯಕ್ಚುಲಿ ಏನೇನು ಟ್ರೆಕ್ಕಿಂಗ್ ಎಲ್ಲ ಹೋಗಿದ್ದಾನೆ, ಎಂತೆಂಥ ಜಾಗಕ್ಕೆ ಹೋಗಿ ಲೈಕ್ ನಾನ್ ವೆಜ್ ಡಿನ್ನರ್ ಏನೇನೋ ಮಾಡಿದ್ದಾನೆ. ಸೊ ಇವನು ಹೇಳಿದ್ಮೇಲೆ ನನಗೂ ಈಗ ಗೊತ್ತಾಯಿತು. ಇನ್ಮೇಲೆ ಇವನ ಜೊತೆ ವೀಡಿಯೋಸ್ ಮಾಡೋಣ. ಏನಂತೀಯ? ಯಾರೋ ಇವನ ಫ್ರೆಂಡ್ ರೋಹನ್ ಅಂತಿದ್ದಾನಂತೆ. ಸೊ ಓಕೆ, ಅವನ ಜೊತೆನೂ ಕಾಂಟ್ಯಾಕ್ಟ್ ಮಾಡೋಣ. ಸೊ ನೋಡೋಣ, ಅಡ್ವೆಂಚರ್ ಮಾಡಬೇಕು ಗೈಸ್ ಲೈಫಲ್ಲಿ. ಹಾಗಂತ ಈ ಥರ ಅಡ್ವೆಂಚರ್ ಮಾಡಿ ನನ್ನ ವಯಸ್ಸು ನೋಡಿ ಅಪ್ ಡೌನ್ ಹೋಗ್ತಿದೆ. ಮೊಬೈಲ್ ಚಾರ್ಜ್ ಕೂಡ ಇಲ್ಲ. ಓಕೆ, ನಾನು ಸ್ವಲ್ಪ ದೂರ ಹೋಗಿ ಸ್ವಲ್ಪ ಕೂಲಾಗಿ ಆಮೇಲೆ ವ್ಲಾಗನ್ನು ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಪವರ್ ಬ್ಯಾಂಕಿಗೆ ಚಾರ್ಜಿಗೆ ಹಾಕ್ತೀನಿ. ಸೊ ಓಕೆ ಗೈಸ್, ಬನ್ನಿ ಹೋಗೋಣ. ಈಗ ಸೋಡಾ ಮತ್ತು ಮ್ಯಾಂಗೋ ಮಸಾಲ ತೊಗೊಂಡಿದ್ದೀವಿ. ಸೊ ಬೋರ್ಡ್ ಕೆಳಗಡೆ ಇಲ್ಲೇ ಕುತ್ಕೊಂಡು ತಿನ್ನೋಣ ಈಗ. ಬನ್ನಿ ಗೈಸ್, ಆಮೇಲೆ ಸಿಗ್ತೀನಿ ನಿಮಗೆ. ಗೈಸ್, ಮನ್ವಿತೇನೋ ಎಣ್ಣೆ ಕುಡಿಲಿಕ್ಕೆ ಬರ್ತಿದ್ದಾನಂತೆ. ಸೊ ಓಕೆ ಗೈಸ್, ಆಮೇಲೆ ಸಿಗ್ತೀವಿ. ಗೈಸ್, ಈಗ ಸ್ವಲ್ಪ ಹೊಟ್ಟೆಗೆ ತಣ್ಣಾಗಿ ಮಾಡಿಸಿದ್ವಿ. ಲೈಕ್ ಸೋಡಾ ಮತ್ತು ಲಿಂಬು ಅಂತೀನಿ, ಮಾವಿನಕಾಯಿ ಮಸಾಲೆ ಎಲ್ಲ ತಿಂದ್ವಿ. ಈಗ ಹೋಗೋಣ ಯಾಣಾಗೆ. ಬಾಯ್ ಹೇಳಿ. ಸೊ ಇಲ್ಲೇ ಇದೆ ನೋಡಿ, ಪ್ಲೇಸ್ ಅಂತೂ ಚೆನ್ನಾಗಿತ್ತು ಆ್ಯಂಡ್ ರೋಡ್ ಜರ್ನಿ ಕೂಡ ಆಸಮ್ ಆಗಿತ್ತು. ಸೊ ಬನ್ನಿ, ಈಗ ವ್ಲಾಗನ್ನು ಕೆಳಗಡೆ ಬರಬೇಕಿದ್ರೆ ಒಂದು ಹಳ್ಳ ತೋರಿಸಿದ್ನಲ್ಲ, ಅಲ್ಲೋಗಿ ವ್ಲಾಗನ್ನು ಎಂಡ್ ಮಾಡ್ತೀನಿ. ಈಗ ಹೋಗೋಣ ಬನ್ನಿ ಗೈಸ್. ಸೊ ಗೈಸ್, ನೋಡಿದ್ರಲ್ಲ ಪ್ಲೇಸ್ ಯಾವ ಥರ ಇತ್ತು. ಯಾಣ ರಾಕ್, ಯಾಣ ಕೇವ್ ಆ್ಯಂಡ್ ರೋಡ್ ಜರ್ನಿ ಯಾವ ಥರ ಇತ್ತು ಅಂತ ನೋಡಿದ್ರಲ್ಲ. ರಿಯಲಿ ಗೈಸ್ ತುಂಬ ಚೆನ್ನಾಗಿದೆ. ನೀವು ಈ ಕಡೆಯವರು ಆಗಿದ್ದರೆ ಅವ್ರು ಈ ಕಡೆ ಬರೋ ಪ್ಲ್ಯಾನ್ ಮಾಡ್ತಿದ್ರೆ ಈ ಥರ ಪ್ಲೇಸಿಗೆ ಖಂಡಿತವಾಗಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ. ಸೊ ಬ್ಯಾಕ್ಗ್ರೌಂಡ್ ನೋಡಿ, ಫುಲ್ ಲೈಕ್ ಹೊಳ ಥರ ಇದೆ. ಸೊ ಇವತ್ತಿನ ಡೇ ನಂದಂತೂ ತುಂಬ ಚೆನ್ನಾಗಿ ಹೋಯಿತು ಆ್ಯಂಡ್ ಓಕೆ, ನೀವು ಎಂಜಾಯ್ ಮಾಡಿರ್ತೀರ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡುವಂತೂ ಮರಿಲೇಬೇಡಿ.
ಈ ಥರ ಪ್ಲೇಸನ್ನು ಫುಲ್ಲು ಲೈಕ್ ಪಬ್ಲಿಷ್ ಮಾಡಿಬಿಡಿ. ಎಲ್ಲರಿಗೂ ಗೊತ್ತಿರೋ ಪ್ಲೇಸೇ ಇದು, ನಾನು ಹೊಸದಾಗೇನು ಮಾಡ್ತಿರೋದಲ್ಲ. ಬಟ್ ಸ್ಟಿಲ್ ನನಗೆ ಸಪೋರ್ಟ್ ಬೇಕು ಗೈಸ್, ಯು ಹ್ಯಾವ್ ಟು ಡೂ ಸಪೋರ್ಟ್. ಅಲ್ಲಿ ನೋಡಿ ಮಂಗಗಳು ಯಾವ್ಯಾವ ಥರ ಆಟ ಆಡ್ತವೆ. ಈ ಥರ ಎಲ್ಲ ಜಾಗ ಸಿಕ್ಕಿದಾಗ ಎಂಜಾಯ್ ಮಾಡಬೇಕು ಗೈಸ್, ಮತ್ತೆ ಸಿಗಲ್ಲ ಅಂತಲ್ಲ, ಲೈಕ್ ಈ ಥರ ಮೊಮೆಂಟ್, ಈ ಥರ ಟೈಮ್ ಸಿಗಲ್ಲ ಲೈಫಲ್ಲಿ. ಸೊ ದ್ಯಾಟ್ಸ್ ವೈ. ಓಕೆ ಗೈಸ್, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗೋಣ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್, ಒಳ್ಳೊಳ್ಳೆ ಟಾಪಿಕ್, ಒಳ್ಳೊಳ್ಳೆ ವಿಡಿಯೋ ಜೊತೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್, ಬಾಯ್.